ನಮಸ್ಕಾರ. ಅಲ್ಲಮನ ವಚನಗಳ ಬಗ್ಗೆ ನಾನು ಆಗಾಗ ಮಾತಾಡ್ತಾನೆ ಇರ್ತೀನಿ. ಹಾಗೆ ಅಲ್ಲಮನ ಮೇಲಿರುವ ಆ ಹುಚ್ಚು ಪ್ರೀತಿ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಅದನ್ನ ಆಗಾಗ ವ್ಯಕ್ತಪಡಿಸ್ತಾನೆ ಇರ್ತೀನಿ. ಹಾಗೆ ಅಲ್ಲಮನ ಯೋಗ ಮಾರ್ಗ ಏನಿದೆ, ಅದು ಕೂಡ ನನಗೆ ಅಚ್ಚುಮೆಚ್ಚು. ಆ ಯೋಗ ಮಾರ್ಗದಲ್ಲಿ ನಡೆದು ಆ ಬಯಲಿನ ಸವಿಯುಂಡಿದ್ದರಿಂದ ಅದನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಏಪ್ರಿಲ್ 18, 19 ಬಯಲು ಯೋಗ ಅನ್ನೋ ಒಂದು ಧ್ಯಾನ ಶಿಬಿರವನ್ನು ವಿಶ್ರಮದಲ್ಲಿ ಆಯೋಜನೆ ಆಗಿದೆ. ಆಸಕ್ತದಲ್ಲಿ ಭಾಗವಹಿಸ್ಬೋದು. ಅಲ್ಲಮನ ವಚನಗಳು ನಮಗೆ ಒಂದು ರೀತಿ ನೇತಿ, ನೇತಿ, ನೇತಿ ಎನ್ನುವಂಥದ್ದು. ಎಲ್ಲವನ್ನೂ ಕಳಚಿ ಹಾಕಿಸುವಂಥದ್ದು. ಆ ವಚನಗಳ ಅರ್ಥವನ್ನು ತಿಳಿಯುತ್ತಾ, ಅದನ್ನೇ ಅನುಸಂಧಾನ ಮಾಡುತ್ತಾ, ಅಲ್ಲಮನ ಬಯಲು ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಆ ಒಂದು ನಿರಾಳತೆ, ಆ ಬೆಚ್ಚ ಬೆರಗು ನಮ್ಮ ಪಾಲಿಗೆ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ, ಮತ್ತು ಅದು ಅಸಾಧ್ಯ ಏನಲ್ಲ. ಅಂತಹ ಒಂದು ಉಮ್, ಹೇಳಲಾಗದ ಬಯಲಿನ ಸವಿ ಇದೆಯಲ್ಲ, ಅದು ಅ, ಎಲ್ಲರೂ ಸವಿಬೇಕಾದಂಥದ್ದು. ಆ, ಅಲ್ಲಮನ ವಚನಗಳು ಸಾಮಾನ್ಯ ಈ ಶಿಬಿರ ಅಂತ ಬಂದಾಗ ಹಲವಾರು ಕಡೆ ಅದನ್ನು ವಿವರಣೆ ಕೊಡ್ತಾ ಇರ್ತೀನಿ. ಇಲ್ಲಿ ಆ, ಯೋಗ ಮಾರ್ಗದಲ್ಲಿ ಅಲ್ಲಮನ ವಚನಗಳನ್ನು ನೋಡೋದು ಹೇಗೆ, ಅದನ್ನು ಪ್ರತಿಯೊಂದು ವಚನವನ್ನು ನಾವು ಯೋಗ ಮಾರ್ಗದಲ್ಲಿ ಅಭ್ಯಾಸ ಮಾಡುವುದು ಹೇಗೆ ಅನ್ನೋದನ್ನು ಈ 18, 19 ಅ, ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ ಅಲ್ಲಮ ಅ, ಲಿಂಗ ಒಳಗೋ ಹೊರಗೋ ನೀವು ಹೇಳಿರೆ, ಲಿಂಗ ಎಡವೋ ಬಲವೋ ನೀವು ಹೇಳಿರೆ, ಲಿಂಗ ಮೇಲೋ ಕೆಳಗೋ ನೀವು ಹೇಳಿರೆ ಅಂತ ಹೇಳ್ತಾ ಹೋಗ್ತಾನೆ ಅಲ್ಲಮ ಒಂದು ವಚನದಲ್ಲಿ. ಕೇಳೋದಕ್ಕೇನಪ್ಪ ಇದು ಏನು ಹೇಳಕ್ಕೆ ಹೋಗ್ತಿದ್ದಾನೆ ಅಂತ ಅನ್ನಿಸ್ಬಹುದು. ಲಿಂಗ ಎಡವೋ ಬಲವೋ ಅಂದರೆ ಪಿಂಗಳ ನಾಡಿಯೋ ಇಡನಾಡಿಯೋ ಅಲ್ಲಿ ಸಿಗ್ತಾನ ಲಿಂಗ. ಲಿಂಗ ಅದು ಜ್ಯೋತಿ ಅಂತ. ಅಂತಹ ಜ್ಯೋತಿ ನಮಗೆ ಪಿಂಗಳ ನಾಡಿಯಲ್ಲಿ ಸಿಗತ್ತಾ, ಇಡನಾಡಿ ಸಿಗತ್ತಾ ಗೊತ್ತಿರಿ ನೀವು ಹೇಳಿ. ಅದು ಎರಡರಲ್ಲೂ ಸಿಗಲ್ಲಪ್ಪ, ಸುಷುಮ್ನ ನಾಡಿಯಲ್ಲಿ ಅಂತ ಅ, ಅ, ಹೇಳದೇ ಹೇಳ್ತಾನೆ. ಲಿಂಗ ಒಳಗೋ ಹೊರಗೋ ನೀವು ಹೇಳಿರೆ, ಅದು ಉಸಿರು ತಗೊಂಡಾಗ ಒಳಗೆ, ಉಸಿರು ಬಿಟ್ಟಾಗ ಹೊರಗೆ. ಅದು ಪೂರಕದಲ್ಲ, ರೇಚಕದಲ್ಲ. ಇಲ್ಲಪ್ಪ, ಕುಂಭಕದಲ್ಲಿ ಸಿಗ್ತಾನೆ ಅಂತ ಅಲ್ಲಮ್ಮ ಹೇಳ್ತಾನೆ. ಅದು ಲಿಂಗ ಮೇಲೋ ಕೆಳಗೋ ನೀವು ಹೇಳಿದರೆ, ಪ್ರಾಣ ಉಸಿರು ತಗೊಂಡ ಮೇಲಕ್ಕೆ ಬರುತ್ತೆ, ಅಪಾನ ಕೆಳಗೆ ಹೋಗುತ್ತೆ. ಈ ಪ್ರಾಣ ಅಪಾನದಲ್ಲ, ವ್ಯಾನದಲ್ಲಿ ಲಿಂಗ ಸಿಗುತ್ತೆ, ಅಲ್ಲಿ ಒಳಗೆ ಜ್ಯೋತಿ ನಮಗೆ ಪ್ರಕಾಶಮಾನವಾಗಿ ಕಾಣುತ್ತಪ್ಪ. ಆ ಮಧ್ಯ ಮಾರ್ಗ ಏನಿದೆ, ಅದನ್ನು ಅಲ್ಲಮ ತುಂಬ ಸೊಗಸಾಗಿ ಆ ವಚನದಲ್ಲಿ ಕಟ್ಕೊಡ್ತಾನೆ. ಹೀಗೆ ಹಲವಾರು ವಚನಗಳು ನಮಗೆ ಯೋಗ ಮಾರ್ಗದಲ್ಲಿ ನಾವು ನಡೆಯೋ ಬಗೆಯನ್ನು ಅಲ್ಲಮ ಕಟ್ಟಿಕೊಡ್ತಾ ಹೋಗ್ತಾನೆ. ಇದನ್ನು ಯೋಗ ಮಾರ್ಗದಲ್ಲಿ ಅಲ್ಲಮನ ಬಯಲನ್ನು ನೋಡುವುದು ಹೇಗೆ, ಅಭ್ಯಾಸ ಮಾಡುವುದು ಹೇಗೆ, ಮತ್ತು ಎಷ್ಟೋ ರೂಪಕಗಳ ಒಂದು ನಮಗೆ ಅರ್ಥವೇ ಆಗದಿರೋ ಹಾಗಾಗ್ಬಿಡುತ್ತೆ. ಅದನ್ನೆಲ್ಲ ನಾವು ಯಾವ ರೀತಿ ಬಿಡಿಸಿ ನೋಡಬೇಕು, ಹೀಗೆ ಹಲವಾರು ಜನ ಅದು ಆ ಆ ಪ್ರಯತ್ನ ಪಟ್ಟಿದ್ದಾರೆ. ಕೃತಿಗಳಲ್ಲಿ ಹೇಳುವ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ನನ್ನದು ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಅಲ್ಲಮನ ವಚನಗಳಲ್ಲಿನ ಅ, ಅನುಭಾವವನ್ನು, ಯೋಗ ಮಾರ್ಗವನ್ನು ನನಗೆ ತಿಳಿದಷ್ಟು ವ್ಯವಹರಿಸುವ ವಿವರಣೆ ನೀಡುವಂತಹ ಪ್ರಯತ್ನ ಈಗ ನಡೀತಾ ಇದೆ. ಕೆಲವು ದಿನಗಳಲ್ಲಿ ಅಲ್ಲಮನ ಅಲ್ಲಮನ ವಚನಗಳ ಕುರಿತಾದ ಪುಸ್ತಕ ತರಬೇಕಂತ ಅದರ ಅ, ಕೃತಿ ರಚನೆ ಆರಂಭ ಆಗಿದೆ. ಅದು ನಡೀತಾ ಇದೆ. ಅದರ ಮ್ ಮೊದಲ ಕೆಲವು ಪುಟಗಳ ಸಾಲುಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಅ, ಅನ್ನಿಸ್ತದೆ. ಹಾಗಾಗಿ ಅ, ಈಗ ಪ್ರಸ್ತುತದಲ್ಲಿ ಆ, ನಾನು ಬರೆಯುತ್ತಿರುವ ಅಲ್ಲಮನ ಕುರಿತು ಪುಸ್ತಕ ಏನಿದೆ, ಅದರ ಕೆಲವು ಸಾಲುಗಳನ್ನು ತಮ್ಮ ಜೊತೆ ಈಗ ಹಂಚ್ಕೋತೀನಿ. ಅಲ್ಲಮ ಯಾರು? ಅಲ್ಲಮ ಪದದ ಅರ್ಥವೇನು? ಕೃತಿಯ ಆರಂಭದಲ್ಲೇ ಈ ಪ್ರಶ್ನೆ ಏಕೆ? ಗುಹೇಶ್ವರ ಅಂದೂ ಇಲ್ಲ, ಇಂದೂ ಇಲ್ಲ. ಪೂಜೆಯೂ ಇಲ್ಲ, ಪೂಜಿಸುವವನೂ ಇಲ್ಲ. ಗುಹೇಶ್ವರ ಅಪ್ರಮಾಣವಾದ ಮೇಲೆ ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲೇ ಬಯಲಾದವನನ್ನ ಯಾರೆಂದು ಕೇಳಲೇನು? ಅಲ್ಲಮ ಪದದ ಅರ್ಥವನ್ನು ಇತಿಹಾಸಕಾರರು, ಪಂಡಿತರು, ಗುಡಿಗುಂಡಾರದವರು ಹುಡುಕುತ್ತಿದ್ದಾಗ, ಬಯಲಲ್ಲಿ ಕುಳಿತು ದಿಗಂತದಲ್ಲಿ ನೋಟ ನೆಟ್ಟು, ಮಿಠಾಯಿ ಅಂಗಡಿ ಎದುರು ಮಗುವೊಂದು ಬಾಯ ಚಪ್ಪರಿಸುವ ಸ್ಥಿತಿಯಲ್ಲಿ ಬಯಲ ಬಯಸಿ ಬಳಲುತ್ತಿದ್ದ ಬಾಲಕ ನಾನು. ಅಲ್ಲಮ ನನ್ನ ಮತಿಗೆ ಮಿಂಚಾಗಿ ಬಂದ. ಅಲ್ಲಮ ನನ್ನ ಬಾಳಿಗೆ ಬಾನಾಗಿ ಬಂದ. ಅಲ್ಲಮ ನನ್ನ ಮಾತಿಗೆ ಜ್ಯೋತಿಯಾಗಿ ಬಂದ. ಅಲ್ಲಮ ನನ್ನ ಬಾಳಲ್ಲಿ ಆನಂದ ಬಾಷ್ಪವಾಗಿ ಬಂದ. ಅಲ್ಲಮ ನನ್ನ ಕರ್ಮಕ್ಕೆ ಕನ್ನಡಿಯಾಗಿ ಬಂದ. ಅಲ್ಲಮ ನನ್ನ ಯೋಗಕ್ಕೆ ಯೋಗಿಯಾಗಿ ಬಂದ. ಭವಬಂಧನದಿಂದ ಕಳಚಿಕೊಳ್ಳುವಾಗ ಉಪಾಯವಾಗಿ ಬಂದ. ಸತ್ಯವನ್ನು ನೋಡಲು ಹೋದರೆ ನೀನೇ ಸತ್ಯವೆಂದು ಪ್ರತಿಧ್ವನಿಯಾಗಿ ಬಂದ. ಅಲ್ಲಮನ ಮೇಲೆ ಒಲವು ಮೂಡಿತು. ಆತ ರುಚಿಗೆದ್ದ. ಸತ್ತ ಹೆಣವ ಹಿಡಿವರಯ್ಯ ಎಂದ. ಅಲ್ಲಮನ ಅಪ್ಪಿಕೊಳ್ಳಲು ಹೋದೆ. ಶಿರವಿಲ್ಲದ ಮುಖಕ್ಕೆ ಸಿಂಗರಿಸುವರಯ್ಯ ಎಂದ. ಅಲ್ಲಮನನ್ನ ಗ್ರಹಿಸಲು ಹೋದೆ.
ಗುಹೇಶ್ವರ ಅಪ್ರಮಾಣ ಎಂದ. ಅಲ್ಲಮನನ್ನು ನೀನಿಲ್ಲ ಎನ್ನಲು ಮುಂದಾದೆ. ಇಲ್ಲ ಎನ್ನುವುದೂ ಇಲ್ಲ ಎಂದ. ನಾನು ಬಯಲಾದೆ, ಆತ ನಿರ್ಬಯಲಾದ. ನಾನು ಶೂನ್ಯವಾದೆ, ಆತ ಶೂನ್ಯಾತೀತನಾದ. ನೀನು ದಕ್ಕುವುದಿಲ್ಲ ಎಂದೆ, ಕಳೆದುಕೊಂಡೇ ಇರಲಿಲ್ಲವಲ್ಲ ಎಂದ. ನಾನು ಸುಮ್ಮನಾದೆ, ಆತನು ಸುಮ್ಮನಿದ್ದ. ಸುಮ್ಮನಿದ್ದ, ಸುಮ್ಮನಿದ್ದಾನೆ, ಸುಮ್ಮನಿರುತ್ತಾನೆ. ಅಲ್ಲಮನ ಬಗ್ಗೆ ಏನೋ ಹೇಳಲು ಹೋಗಿ ಏನೂ ಹೇಳಲಾಗದೆ ಎಲ್ಲವೂ ಹೇಳಿ ಏನೂ ಹೇಳದ ಸ್ಥಿತಿಯನ್ನು ಕೊಟ್ಟು ಹೋದ ಅಲ್ಲಮ. ಅಲ್ಲಮನ ಮೇಲಿನ ಪ್ರೇಮವಷ್ಟೇ ಈ ಕೃತಿಗೆ ಕಾರಣವಾಗಿದ್ದಿದ್ದರೆ ಬಹುಶಃ ಇದನ್ನು ಬರೆಯುತ್ತಿರಲಿಲ್ಲ. ಅಲ್ಲಮನ ಬಗ್ಗೆ ಭಕ್ತಿ ಇದ್ದಿದ್ದರೆ ಬಹುಶಃ ಅಲ್ಲಮ ಸಿಗುತ್ತಲೇ ಇರಲಿಲ್ಲ. ಅಲ್ಲಮನ ಮೇಲಿನ ಸ್ನೇಹದಿಂದ ಬರೆದಿದ್ದರೆ ಅಲ್ಲಮ ಮೆಚ್ಚುತ್ತಿರಲಿಲ್ಲ. ಅಲ್ಲಮನ ಬಗ್ಗೆ ತಿಳಿದಿದೆ ಎಂದು ಬರೆದಿದ್ದರೆ ಅಲ್ಲಮ ಒಪ್ಪುತ್ತಿರಲಿಲ್ಲ. ಅಲ್ಲಮನಿಗೆ ಕೃತಜ್ಞತೆ ಹೇಳಲು ಬರೆದಿದ್ದರೆ ಅಲ್ಲಮ ಇದನ್ನು ಬರೆಯಲು ಬಿಡುತ್ತಲೇ ಇರಲಿಲ್ಲ. ಇದು ಅಲ್ಲಮನ ಸ್ತುತಿಯಲ್ಲ, ಬಯಲಿನ ವಿವರಣೆಯಲ್ಲ, ಬಯಲ ಹಿಡಿದ ದರ್ಪವಲ್ಲ, ಬಯಲಿಗೆ ದರ್ಪಣವಲ್ಲ. ಇದು ಅಲ್ಲಮನಿಂದ ಕೃಪೆಯಾದ ಬಯಲಲ್ಲೇ ಬಯಲಾಗಿ ನಿಂತ ಬೆಚ್ಚ ಬೆರಗಷ್ಟೆ. ಈ ಬೆರಗಿನಲ್ಲಿ ಅಲ್ಲಮನ ಮಾರ್ಗವಿದೆ, ಅಲ್ಲಮನ ಹೆಜ್ಜೆ ಗುರುತಿದೆ, ಅಲ್ಲಮನ ಮೌನವಿದೆ, ಅಲ್ಲಮನ ಅನುಭಾವವಿದೆ, ಅಲ್ಲಮನ ಬಯಲಿದೆ. ಅಲ್ಲಮನನ್ನು ಅಪ್ಪಿಕೊಳ್ಳುವುದು ಎಷ್ಟು ಕಷ್ಟವೋ ಅವನನ್ನು ಕಳಚಿಕೊಳ್ಳುವುದು ಅಷ್ಟೇ ಕಷ್ಟ. ನಾವು ಏನೇ ಮಾಡಲು ಹೋದರೂ ಅಲ್ಲಮ ದೂರದಲ್ಲಿ ನಿಂತು ಎಲ್ಲವೂ ಒಂದು ಹಂತವಷ್ಟೇ ಎಂದು ಎಲ್ಲವೂ ಗೊತ್ತಿರುವವನ ಹಾಗೆ ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲದವನಂತೆ ಕೆಲವೊಮ್ಮೆ ನಿಂತು ಬಿಡುತ್ತಾನೆ. ಎಡವಿ ಬಿದ್ದು ಮೈ ತರಿಚಿಕೊಂಡರೂ ಮಗು ಎದ್ದು ನಡೆಯುವುದನ್ನು ಕಲಿಯಲಿ ಎಂದು ತಾಯಿಯು ಸುಮ್ಮನೆ ನಿಲ್ಲುವಂತೆ ದೂರದಲ್ಲೇ ನಿಲ್ಲುತ್ತಾನೆ. ಅವನು ನದಿಯಾಚೆ ನಿಂತ ಬಯಲು. ಆ ನದಿಯ ಪ್ರವಾಹವೋ ಹೇಳಬಾರದ ಪ್ರವಾಹ. ಅಲ್ಲಿಗೆ ದೋಣಿಯೂ ಇಲ್ಲ. ನನ್ನನ್ನು ಕರೆಸಿಕೋ ಅಲ್ಲಮ್ಮ ಎಂದು ಅಂಗಲಾಚಿದ್ದೇನೆ. ಆ ದಡ, ಈ ದಡ, ಈ ನದಿ ದಾಟುವಿಕೆ ಇದೆಲ್ಲವೂ ನನ್ನ ಪಾಲಿಗಷ್ಟೇ. ಅವನಿಗೆ ಇದೆಲ್ಲವೂ ಬಯಲು. ನನ್ನ ಪ್ರಯತ್ನವೂ ಅವನಿಗೆ ಬಯಲು, ನನ್ನ ವೈಫಲ್ಯವೂ ಅವನಿಗೆ ಬಯಲು, ನನ್ನ ಸಾಫಲ್ಯವೂ ಅವನಿಗೆ ಬಯಲು. ಅವನು ಬಯಲನ್ನೇ ನಿರ್ಬಯಲು ಎಂದವನು. ಇನ್ನು ನಾನು ಅವನಿಗೆ ಯಾವ ಲೆಕ್ಕ? ಉದ್ದಗಡ್ಡದ ಕೆದರು ಕೂದಲಿನ ದೇಹಾಭಿಮಾನವಿಲ್ಲದ ಮಗು ನಗುವಿನ ಆ ಯೋಗಿ ನನ್ನನ್ನು ಯಾವ ರೀತಿ ವರ್ತಿಸಿಕೊಂಡರೂ ನನಗದು ಬಯಲು. ಅಲ್ಲಮನ ಬಗ್ಗೆ ನನಗೆ ಬೆಡುಗು ಮೂಡುವುದು ಅವನು ತಲುಪಿದ ಹಂತಕ್ಕಿಂತ ಹೆಚ್ಚಾಗಿ ಅವನ ಕಾವ್ಯ ಪ್ರತಿಭೆ ಮತ್ತು ಅವನು ಬಳಸುವ ರೂಪಕಗಳು. ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ ಎನ್ನುವ ಉಪನಿಷತ್ತಿನ ಕಾಲದಿಂದಲೂ ಬಳಕೆಯಲ್ಲಿ ಬಂದಿರುವ ಮತ್ತು ಬರಿಕಣ್ಣಿಗೂ ಕಾಣುವ ಸಂಗತಿಗಳು ರೂಪಕವಾಗಿ ಅಲ್ಲಲ್ಲಿ ಅಲ್ಲಮ ಪ್ರಯೋಗಿಸಿರುವುದು ನಮಗೆ ಕಾಣುತ್ತದೆ. ಇದರಿಂದ ಅಲ್ಲಮನಿಗಿದ್ದ ಸಕಲ ರೀತಿಯ ಶಾಸ್ತ್ರಜ್ಞಾನದ ಪರಿಚಯವಾಗುತ್ತದೆ. ಅಲ್ಲಮ ಸರ್ವತಂತ್ರ ಸ್ವತಂತ್ರ ಅನುಭಾವಿ. ಆತ ಸಾಮಾನ್ಯ ಪದಗಳನ್ನು ದೈವತ್ವಕ್ಕೆ ಇರಿಸಬಲ್ಲ. ಅಷ್ಟೇ ಅಲ್ಲದೆ ಹೊಸ ರೂಪಕಗಳನ್ನೂ ಕಟ್ಟಿಕೊಡಬಲ್ಲ. ಬೆಣ್ಣೆಯ ತಿಂದವರ ಹಲ್ಲೆಲ್ಲ ಹೋದವು. ನೀರಿಲ್ಲದ, ನೆಡಲಿಲ್ಲದ, ಬೇರಿಲ್ಲದ ಗಿಡ ಹುಟ್ಟಿತ್ತು. ತಲೆಯಿಲ್ಲದ ಮೃಗ ಬಂದು ಮೇಯಿತ್ತಾ ಗಿಡವ. ಆಕಾಶವ ಕಪ್ಪೆ ನುಂಗಿದಡೆ ಆಗಲೇ ಹತ್ತಿತ್ತು ರಾಹು. ಮೊಲೆಯಿಲ್ಲದ ಆವಿಂಗೆ ತಲೆಯೇ ಮೊಲೆ. ಈ ರೀತಿಯ ರೂಪಕಗಳಲ್ಲಿ ಕಣ್ಣಿಗೆ ಕಾಣುವ ವಸ್ತು, ವಿಷಯಗಳನ್ನು ಮತ್ತು ಕನ್ನಡದ ಪದಗಳನ್ನೇ ಬಳಸಿ ಅಧ್ಯಾತ್ಮ ಮತ್ತು ಅನುಭಾವಕ್ಕೆ ಹೊಸ ಭಾಷೆ ಮತ್ತು ಹೊಸ ಪರಿಭಾಷೆ ಕೊಡುತ್ತಾನೆ ಅಲ್ಲಮ. ಅಲ್ಲಮ ಆಗಾಗ ಸೋಜಿಗ ಪದವನ್ನು ಬಳಸುತ್ತಾನೆ. ನನಗೆ ಅಲ್ಲಮನೇ ಸೋಜಿಗ. ಇಂತಹ ರೂಪಕಗಳು ಮತ್ತು ಕಾವ್ಯ ಪ್ರತಿಭೆ ನನ್ನನ್ನು ಮತ್ತಷ್ಟು ಒಳಮುಖಿ ಮಾಡಿತು. ತಿಳಿದಿದ್ದೇನೆ ಎನ್ನುವ ಹಮ್ಮನ್ನು ಮುರಿಯಿತು. ಮತ್ತಷ್ಟು ಪ್ರಶ್ನಿಸಿಕೊಳ್ಳಲು ನನ್ನನ್ನು ದೂಡಿತು. ಅನುಭಾವದ ಅವಶ್ಯಕತೆಯ ಮಹತ್ವ ಅರಿವಾಗುತ್ತಾ ಹೋಯಿತು. ಆತನ ರೂಪಕಗಳು ನಮ್ಮ ಪೂರ್ವಾಗ್ರಹ ನಿಲುವುಗಳನ್ನು ತೊಡೆದುಹಾಕುತ್ತವೆ. ಯೋಗ, ಧ್ಯಾನ, ಗುರುಶಿಷ್ಯ, ಮಾಯ ಸತ್ಯಗಳ ಆಚೆಗೆ ನಾಗಾಲೋಟಕ್ಕೆ ಕರೆದುಕೊಂಡು ಹೋಗುವ ಮಾಂತ್ರಿಕತೆ ಅಲ್ಲಮನ ರೂಪಕಗಳಲ್ಲಿವೆ. ಆ ಅನುಭವವನ್ನು ಆಡುಭಾಷೆಯಲ್ಲಿ ಕಟ್ಟುಕೊಡುವುದು ಅಂದಿನ ಕಾಲಕ್ಕೆ ಒಂದು ಚಳುವಳಿಯೂ ಹೌದು ಮತ್ತು ಸವಾಲು ಕೂಡ ಹೌದಾಗಿತ್ತು. ಏಕೆಂದರೆ ಅಧ್ಯಾತ್ಮವನ್ನು, ಅನುಭವವನ್ನು ವ್ಯಕ್ತಪಡಿಸಲೆಂದೇ ರಚಿಸಿಕೊಂಡ ಭಾಷೆಯಲ್ಲ ಕನ್ನಡ. ಆದರೆ ಅದರ ಪದಗಳಲ್ಲಿ ಇರುವ ಅಂತಃಶಕ್ತಿಯನ್ನು ಹೊರತೆಗೆದ ಸಕಲ ವಚನಕಾರರಿಗೂ ನನ್ನ ಶರಣು ಶರಣಾರ್ಥಿ. ಅದರಲ್ಲೂ ವಿಶೇಷವಾಗಿ ಅಲ್ಲಮ ಬಳಸುವ ಬಯಲು. ಅದೊಂದು ಸಾಮಾನ್ಯ ಬಳಕೆಯಲ್ಲಿದ್ದ ಪದ. ವಿಶಾಲವಾದ ಬಯಲನ್ನು ಕಂಡಾಗ ಅಲ್ಲಮನಿಗಾದ ಪರಿಣಾಮವನ್ನು ಅಲ್ಲಮ ತನ್ನ ಹೃದಯಾಕಾಶದಲ್ಲಿ ಕಂಡ ಅನುಭವಕ್ಕೆ ಹೋಲಿಸಿ ಅದಕ್ಕೆ ಬಯಲೆಂದು ಪದ ಕೊಟ್ಟಿದ್ದಾನೆ. ಅಷ್ಟು ವಿಶಾಲವಾದ ಬಯಲನ್ನು ಅಲ್ಲಮ ಎಲ್ಲಿ ಕಂಡ? ಕಡಲ ತೀರದಲ್ಲೇ, ಮಲೆನಾಡಿನ ಎತ್ತರದ ಬೆಟ್ಟದ ತುತ್ತ ತುದಿಯಲ್ಲೇ, ಹಿಮಾಲಯದ ಶಿಖರಗಳ ಉತ್ತುಂಗದಲ್ಲಿಯೇ. ಹಿಂದಣ ಬಯಲು ಮುಂದಣ ಬಯಲನ್ನು ಆತನಿಗೆ ತೋರಿಸಿತೆ ಅಥವಾ ಮುಂದಣ ಬಯಲು ಅಲ್ಲಮನಿಗೆ ಹಿಂದಣ ಬಯಲನ್ನು ತೋರಿಸಿತೆ ಎಂದು ಬೆಟ್ಟದ ತುದಿಯಲ್ಲಿ ಉತ್ತರ ಕರ್ನಾಟಕದ ಬಟಾ ಬಯಲುಗಳಲ್ಲಿ ಕೂತು ದಿಟ್ಟಿಸಿದ್ದೇನೆ, ಜಿಜ್ಞಾಸಿಸಿದ್ದೇನೆ. ಕೌತುಕವನ್ನು ಮೊದಮೊದಲು ಮೂಡಿಸಿ ಸೋಜಿಗವನ್ನೇ ಹೆಚ್ಚಿಸಿ ನಿಂತಲ್ಲೇ ನಿಂತ ನಿರಾಳ ಬಯಲು ನನ್ನನ್ನು ಅಪ್ಪಿಕೊಂಡಂತೆ ಅನಿಸಿದಾಗಲೆಲ್ಲ ಅಲ್ಲಮನೇ ಅಪ್ಪಿದ್ದಾನೆಂದು ಶೂನ್ಯವನ್ನೇ ತಬ್ಬಿ ಅತ್ತಿದ್ದೇನೆ. ಗಾಳಿ ತೋಗಿದಾಗಲೆಲ್ಲ ಅಲ್ಲಮನ ಪಾದವೆಂದು ಭಾವಿಸಿ ತಲೆಬಾಗಿದ್ದೇನೆ.
ಬಯಲಲ್ಲಿ ಬಿಸಿಲು ನೆತ್ತಿಗೆ ಬಂದಾಗ ಅಲ್ಲಮನ ಕೃಪೆಯೆಂದು ತಲೆ ಎತ್ತಿದ್ದೇನೆ. ಇಳಿಜಾವಲ್ಲಿ ಅಲ್ಲಮನ ಗುಹೇಶ್ವರ ಸಿಗುವನೆಂದು ಕಣ್ಣು ಮುಚ್ಚಿದ್ದೇನೆ. ಅವ್ವ ನಾನೊಂದು ಕನಸ ಕಂಡೆ ಎಂದು ಅಕ್ಕ ಹೇಳುವಾಗ ಅಕ್ಕನ ಜಾಗದಲ್ಲಿ ನಾನು ನಿಂತು ಅಲ್ಲಮನನ್ನ ಕನಸು ಕಂಡವನಂತೆ ಚಡಪಡಿಸಿದ್ದೇನೆ. ಬಯಲು ಮತ್ತು ಗುಹೇಶ್ವರಲಿಂಗ ಇವೆರಡು ವಿರುದ್ಧಾರ್ಥಕ ಪದಗಳು ಎಂದು ಮೇಲ್ಮೈಗೆ ತೋರುತ್ತದೆ. ಬಯಲಲ್ಲಿ ಗುಹೆ ಎಲ್ಲಿಂದ ಬಂತು? ಅಥವಾ ಗುಹೆಯಲ್ಲಿ ಬಯಲು ಇರಲು ಸಾಧ್ಯವೇ? ಹಾಗೂ ಇದ್ದಲ್ಲಿ ಅದು ಹೇಗಿರಬಹುದು? ಬೆಚ್ಚ ಬರೆಗು ಗುಹೇಶ್ವರ ಎಂದು ಅಲ್ಲಮನೇ ಹೇಳುವಂತೆ ನನಗೆ ಆ ಬೆರಗಿನ ಕಡೆಗೆ ಒಲವು ಮೂಡಿದ್ದಕ್ಕೆ ಅಲ್ಲಮನ ಬೆಡಗಿನ ನುಡಿಗಳು ಮತ್ತು ಸ್ವತಂತ್ರ ರೂಪಕಗಳು ಕಾರಣ. ಒಮ್ಮೊಮ್ಮೆ ಅಲ್ಲಮನ ಬಗ್ಗೆ, ಬಯಲ ಬಗ್ಗೆ, ಗುಹೇಶ್ವರನ ಬಗ್ಗೆ ಮಾತನಾಡುವುದೇ ಬೇಡ ಎನಿಸುತ್ತದೆ. ಬರೆವಣಿಗೆ ಬಯಲಿಗೆ ಬೇಲಿ ಎನಿಸುತ್ತದೆ. ಆದರೆ ನಾನೇನು ಮಾಡಲಿ? ನಾನು ಬಯಲ ಗಾಳಕ್ಕೆ ಸಿಕ್ಕ ಮೀನು, ಅಲ್ಲಮನ ಪಾದಕ್ಕೆ ಅಂಟಿಕೊಂಡ ಧೂಳು, ಗುಹೇಶ್ವರಲಿಂಗಕ್ಕೆ ಆ ರೀತಿಯಾಗಿ ಉರಿದು ಆವಿಯಾದ ಕರ್ಪೂರ. ಅಲ್ಲಮನ ಅನುಭಾವದಲ್ಲಿ ಮೌನವಾದ ಸೋಜಿಗ ನಾನು. ಮೊದಲೇ ಹೇಳಿದಂತೆ ಈ ಕೃತಿ ಅಲ್ಲಮನ ಸ್ತುತಿಯಲ್ಲ, ಬಯಲಿಗೆ ದರ್ಪಣವಲ್ಲ, ಗುಹೇಶ್ವರನ ತಲುಪುವ ಮಾರ್ಗವಲ್ಲ. ಇದು ಅಲ್ಲಮನಲ್ಲಿ ಕ್ಷಮೆ ಕೇಳುತ್ತಾ ತಾನಾಗೆ ತನ್ನಲ್ಲೇ ಮೂಡಿಬಂದ ಎತ್ತಣದೋ ಮಾಮರದ ಎತ್ತಣದೋ ಕೋಗಲೆಯ ನಿಸ್ಸಹಾಯಕ ಮೌನಗೀತೆ. ಪ್ರಯತ್ನ ಯಾವ ಮಟ್ಟಿಗಿದೆ ನನಗೆ ಗೊತ್ತಿಲ್ಲ. ಅದು ಅಲ್ಲಮನಿಗೆ ಬಿಟ್ಟಿದ್ದು. ಆ ಫಲಾಪೇಕ್ಷೆ ಅಥವಾ ಕರ್ಮದ ಪ್ರಯತ್ನ, ಕರ್ಮದ ಹಿಂದಿನ ವಾಂಛೆ, ಇಚ್ಛೆ ಎಲ್ಲವನ್ನು ತೊರೆದು ಆ, ತಾನಾಗೆ ಹರಿದು ಬರಲಿ ಎನ್ನುವ ಪ್ರಯತ್ನವಷ್ಟೇ. ಇಂತಹ ಅಲ್ಲಮನ ವಚನಗಳನ್ನು ಕೇಳುತ್ತಾ, ಅರ್ಥ ಮಾಡಿಕೊಳ್ಳುತ್ತಾ, ಅಭ್ಯಾಸ ಮಾಡುತ್ತಾ, ವಚನಗಳು ದರ್ಶನವಾಗುವಂತಹ ಒಂದು ಪ್ರಯತ್ನವನ್ನು ಏಪ್ರಿಲ್ 18, 19 ಅ, ವಿಶ್ರಮದ ಧ್ಯಾನ ಶಿಬಿರದಲ್ಲಿ ಆಗುತ್ತೆ. ಆಸಕ್ತರು ಸಂಪರ್ಕಿಸಿ ಅ, ಶಿಬಿರದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.